దార్శివు ఓ దర్శి స్మైల్ జయక్క ఏమక్క ఇల్లడా ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ ಜೊತೆ. ಸೊ ನಾನಿವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 5:15. ಸೊ ಇಲ್ಲಿಂದ ಬ್ಯಾಂಗ್ಳೂರಿನ ಮಂತ್ರಾಲಯ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ಒಂದು 300 ಕಿಲೋಮೀಟರ್ ಆಯ್ತಾ. ಸೊ 7 ಅವರ್ ಜರ್ನಿ. ಸೊ ಬನ್ನಿ ಮಂತ್ರಾಲಯದಲ್ಲಿ ಏನೇನಿದೆ ನೋಡೋಣ. ಸೊ ನನ್ನ ಜೊತೆ ನೀವು ರಾಯರ ದೇವಸ್ಥಾನಕ್ಕೆ ಹೋಗೋಣ, ರಾಯರ್ನ ನೋಡೋಣ, ಕೈ ಮುಗಿಯೋಣ, ನಮ್ಮ ಪ್ರಾರ್ಥನೆ ಸಲ್ಲಿಸೋಣ. ಸೊ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿ ಮತ್ತೆ ಆಗ್ತಡ. ಬನ್ನಿ ಸ್ಟಾರ್ಟ್ ಮಾಡೋಣ ಪುಟ ಟ್ರಿಪ್ಪು. ಓಕೆನಾ? ಓಕೆನೋ? ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಬೆಳಗ್ಗೆ ಟೈಮ್ ಬಂದ್ಬಿಟ್ಟು ಇವಾಗ ಒಂದು 6:15. ನಾವು ಏರ್ಪೋರ್ಟ್ ಹೋಗ್ತಾ ಇದ್ದೀವಿ. ನನ್ನ ಕಸಿನ್ ಒಂದು ಕಾರ್ ಬರಬೇಕು, ಅವರು ನಮ್ಮ ಜೊತೆಲಿ ಮಂತ್ರಾಲಯಕ್ಕೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅವ್ರು ಬಂದಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಜಯಿಸ್ಲಿ ಕಾರ್ ಫೈನಲಿ ಬಂದರು. ಓಹೋ, ಸೊ ಆಲ್ಮೋಸ್ಟ್ ಇವಾಗ ಒಂದು 1 ಅವರ್ ಬಂದಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ನಿಂತಿದ್ದೀನಿ. ಬನ್ನಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ. ಸಾಂಬಾರ್ ವೆಜ್ ಬ್ರೇಕ್ಫಾಸ್ಟ್ ಮಾಡೋಣ. ಸರ್ ಇಟ್ಕೊಳ್ಳೋ ತಿಂತ फोन इज इन माय हैंड नो. काम दर्शे काम कब बाबा దర్శి ఓ దర్శి స్మైల్ జయక్క ఏమక్క ఇల్లడా చింಟಣ್ಣ. ಸೂಪರ್. ಏನ್ ತಿಂತಾ ಇದೆಯಾ? ಸೂಪರ್. ಇಲ್ಲಿ ಸುಮಾರ್ ಇಡ್ಲಿ, ಹೇಮಶ್ರೀ ಅವರು ಇಡ್ಲಿ, ಅಮ್ಮ ವೇಟಿಂಗು, ಅಪ್ಪಿನೂ ವೇಟಿಂಗು, ನಾನು ವೇಟಿಂಗ್. ಬ್ರೇಕ್ಫಾಸ್ಟ್ ಅಂತೂ ಚೆನ್ನಾಗಿತ್ತು. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಆಲ್ಮೋಸ್ಟ್ ಒಂದು 1/2 ಅವರ್ ಸ್ಪೆಂಡ್ ಮಾಡ್ದೆ. ಸೊ ಬನ್ನಿ ಹೋಗೋಣ. ಇನ್ನು ಆಲ್ಮೋಸ್ಟ್ 6 ಅವರ್ ಜರ್ನಿ ಇದೆ. ಸೊ ಎಲ್ಲ ನೋಡೋಣ. ಇಲ್ಲಾಂದ್ರೆ ಎಳ್ಳಿದ್ರೆ ನಾನು ಸಿಕ್ಕ ಒಂದು ಸ್ಟಾಪ್ ಹೊಡಿತೀವಿ, ಇಲ್ಲಾಂದ್ರೆ ನಾನ್ ಸ್ಟಾಪ್ ಮಂತ್ರಾಲಯ. ಟೈಮ್ ಬಂದ್ಬಿಟ್ಟು ಇವಾಗ 12:30. ಸೊ ಇಲ್ಲಿಂದ 100 ಕಿಲೋಮೀಟರ್ ಇದೆ ಮಂತ್ರಾಲಯ. ಸೊ ಲಂಚ್ಗೆ ನಿಲ್ಸಿದ್ದೀವಿ. ಸೊ ಲಂಚ್ ಬಂದ್ಬಿಟ್ಟು ನಾವಿಲ್ಲಿ ಆನ್ ದ ವೇ ನೋಡ್ಬೋದು ಮಿರಪ್ಪಕಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ.
ಬನ್ನಿ ಹೇಗಿದೆ ನೋಡೋಣ. ಮೆಂಟಲ್ ಸಂಘ ಏನಿದೆ. ಚೆನ್ನಾಗಿದೆಯಪ್ಪಿ. ಯಾರು ಮಂತ್ರಾಲಯಕ್ಕೆ ಬರೋರು ನಿಯರು ಒಂದು ಡಾಬಾ ಥರ ಇದೆ, ಅಲ್ಲಿ ಬಂದು ಊಟ ಮಾಡಿ ತುಂಬಾ ಚೆನ್ನಾಗೈತೆ. ನಮ್ಮನೆ ಬೆಳೆಯೋದು ಪಾಪ ನೋಡ್ ಬನ್ನಿ ನೋಡ್ಬೇಕಂತ ಅವ್ರನ್ನ ಏನ್ ಹಂಗೆ ಅನಿಸ್ತೀನಿ ಮುತ್ತಿ ಕೊಪ್ಪ ಹಿಡಿತಾಳೆ ಅಂತ ಹೇಳು. ಪಾಪನ್ ಹಿಡ್ಕೊಂಡು ವಿಡಿಯೋ ತೆಗೆ ಪಾಪನ್ ಕೈಲಿ ಹಿಡ್ಕೋಬೇಕು ಮುತ್ತಿ ಕೊಡ್ತಾ ಹಿಡಿಸಿ ಇನ್ನೊಂದ್ಸತಿ ಮುತ್ತಿ ಕೊಡ್ತಾ. ಸೊ ಊಟ ಅಂತೂ ಚೆನ್ನಾಗಿತ್ತು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ಮಂತ್ರಾಲಯ. ಇಲ್ಲಿಂದ ಒಂದು 70 ಕಿಲೋಮೀಟ್ರ್. ಸೊ ನೆಕ್ಸ್ಟ್ ಅಲ್ಲೇ ಸ್ಟಾಪ್. ಸೊ ಅಲ್ಲಿ ಹೋಗ್ಬಿಟ್ಟು ರೂಮ್ ಹುಡುಕ್ಬೇಕು ಮೋಸ್ಟ್ಲಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ಟೈಮ್ ಬಂದ್ಬಿಟ್ಟು 3 ಗಂಟೆ. ಸೊ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಸೊ ಇಲ್ಲೊಂದು ವಿ ಆರ್ ರೂಮ್ ಅಂತ ಮೋಸ್ಟ್ಲಿ ಹೇಳ್ತಿದ್ದೀನಿ ನಿಮಗೆ. ಯಾರು ಹೇಳಿದ್ರು ಇಲ್ಲೊಂದು 2 ರೂಮ್ ಖಾಲಿ ಇದೆ ಅಂತ. ಮೋಸ್ಟ್ಲಿ ಫ್ಯಾಮಿಲಿ ನೋಡಿ ಅವರು ಓಕೆ ಒಂದು ರೂಮ್ ಸಿಗುತ್ತೆ ಅಂತ ಹೇಳಿದ್ರು. ಚೆಕ್ ಮಾಡೋದು ಬನ್ನಿ. ಸೊ ಆಲ್ಮೋಸ್ಟ್ ನನಗೆ ಒಂದು 6 o'clock ಬಿಟ್ಟು ಒಂದು 7 hours ಪ್ಲಸ್ ಒಂದು 2 ಲಂಚ್ ಬ್ರೇಕ್ಫಾಸ್ಟ್ಗೂ ಮುಂಚೆ ಲಂಚ್ ಸೇರಿಸಿ ಒಂದು 7 hours ಡ್ರೈವ್ ಆಯಿತಾ. ಸೊ ನನಗೆ ಹೈವೇ ರೋಡ್ ಎಲ್ಲೋ ಒಂದು ಸ್ವಲ್ಪ ಮಿಸ್ ಆಯಿತು. ಗೂಗಲ್ ಮ್ಯಾಪ್ಸ್ ಒಂದು ಸ್ವಲ್ಪ ಶಾರ್ಟ್ ಕಟ್ ಅಂತ ಒಂದು ಸ್ವಲ್ಪ ಒಳಗಡೆ ಇಂಟೀರಿಯರಿಂದ ಕರ್ಕೋಬೋದು. ರೋಡ್ಸ್ ಏನು ಚೆನ್ನಾಗಿರಲಿಲ್ಲ, ಬಟ್ ಹೋಗ್ಬೇಕಾದ್ರೆ ಹೈವೇಲ್ಲೇ ಹೋಗಿ ಟ್ರೈ ಮಾಡ್ತೀನಿ. ಓಕೆ, ವೆಲ್ಕಮ್ ಟು ಮಂತ್ರಾಲಯ. ಬನ್ನಿ ಮಂತ್ರಾಲಯ ಏನಿದೆ ಅಂತ ನೋಡೋಣ. ಸೊ VGG. ಸೊ ಇಲ್ಲಿ ನಮಗೆ ಸಿಕ್ತು ರೂಮು. ಚೆನ್ನಾಗಿದೆ. ಸೊ ನೋಡ್ಬೋದು ನೀವು, ಇಲ್ಲಿ ನಮ್ಮ ರೂಮ್ ಇದೆ. ಸೊ ಫಟಾಫಟ್ ಜಲ್ದಿ ಹೋಗಿ ರೆಡಿ ಆಗೋಣ. ಸೊ ಈ ರೂಮ್ ಸಿಕ್ಕಿದೆ ನಮಗೆ. ಸೊ ಹಿಂಗೋ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ಸ್ ಎಲ್ಲ ಯಾರಿಗೂ ಫೋನ್ ಮಾಡಿ ಓಕೆ ಯಾರೋ ಅವ್ರು ಗೊತ್ತಿರೋರು ನಮಗೆ ಈ ರೂಮ್ ಬುಕ್ ಮಾಡಿಕೊಟ್ರು. ಸೊ ದಿಸ್ ಇಸ್ ದ ರೂಮ್. ಸೊ ಆಚೆ ಕಡೆ ನೋಡಿದ್ರೆ ಹೆಂಗಿದೆ. ದಸಿಕ್ ಬಾ. ಸೊ ರೂಮ್ ಅದು ಹೆಂಗೋ ಯಾರ ಹತ್ರ ಫೋನ್ ಮಾಡಿ ಅವ್ರು ಯಾರೋ ಒಂದು ರೂಮ್ ಅಡ್ಜಸ್ಟ್ ಮಾಡ್ಕೊಡ್ತೀವಿ ಅಂತ ಹೇಳಿ ಒಂದು ರೂಮ್ ಸಿಕ್ತು. ಸೊ ನೋಡಿ ಬುಕ್ಕಿಂಗ್ ಏನು ಮಾಡಿರಲಿಲ್ಲ. ಅದು ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡಾದ್ಮೇಲೆ ಅದು ಯಾರಿಗೋ ಒಬ್ಬರು ನನ್ನ ಕಸನ್ ಅವ್ರ ಫ್ರೆಂಡ್ಸ್ಗೆ ಅವ್ರು ಇಲ್ಲೇ ಎಲ್ಲೋ ಇದ್ರು ಅಂತೆ. ಸೊ ಅವ್ರವ್ರಿಗೆ ಒಂದು ಸ್ವಲ್ಪ ಕನೆಕ್ಷನ್ ಇತ್ತು. ಸೊ ರೂಮ್ ಅಲಾಟ್ ಮಾಡಿದ್ರು. ಸೊ ಟೈಮ್ ಬಂದ್ಬಿಟ್ಟು ಈಗ ಆಲ್ಮೋಸ್ಟ್ 4 ಗಂಟೆ. ಈಗ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಇಲ್ಲಿ ತುಂಗಭದ್ರಾ ನದಿ ಇದೆ, ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ನಾನ ಗಿನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಸೊ ಒಂದು ½ hour ರೆಸ್ಟ್ ತೊಗೊಂಡು ಸ್ಟಾರ್ಟ್ ಮಾಡೋಣ. ಓಕೆ ಸ್ನೇಹಿತರೆ, ಒಂದು 20 ನಿಮಿಷ ರೆಸ್ಟ್ ತೊಗೊಂಡಾಯ್ತು. ಸೊ ಬಟ್ಟೆ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಸೊ ಅಲ್ಲಿ ತುಂಗಭದ್ರಾ ನದಿ ಇದೆ. ಸೊ ಇಲ್ಲಿ ಹೋಗ್ಬಿಟ್ಟು ನೀರು ಜಾಸ್ತಿ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಸೊ ನೀರು ಜಾಸ್ತಿ ಇದ್ದರೆ ಒಳ್ಳೆಯದು. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನೀರು ಆಟಾಡ್ಕೊಂಡು ಅಲ್ಲಿಂದ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ ನದಿಯಲ್ಲಿ ನೀರು ಲೆವೆಲ್ ಎಷ್ಟಿದೆ ಅಂತ ನೋಡೋಣ.
ಅದನ್ನ ಒಂದು ಎಕ್ಸ್ಪ್ಲೈನ್ ಮಾಡಿ ಸೊ ನದಿಲಿ ನೀರೇ ಇಲ್ಲ, ನೋಡ್ಬೋದು ನೀವು. ಅಪ್ಪಿ ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗೈತೆ, ಬಟ್ ನೀರಿಲ್ಲ, ಹೆವಿ ತುಂಬಾ ಬಿಸಿಲು. ಸೊ ಅವರು ಸ್ವಲ್ಪ ನೆಕ್ಸ್ಟ್ ವೀಕಲ್ಲಿ ಪ್ಲಾನ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕೆಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸನ್ ಸ್ಟ್ರೋಕ್ಗಳು ಆಗೋದು ಜಾಸ್ತಿ ಹೆವಿ ಬಿಸಿಲಿದೆ, ನೀರಂತೂ ಇಲ್ಲ. ಇದು ನೋಡ್ಬೋದು. ಸೊ ನಾವು ರೂಮಲ್ಲಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಓಯ್ ದರ್ಶಿಗಿಲ್ಲಣ ಅಷ್ಟೇ. ದರ್ಶಿ ಹಾಯೇನ ನೀನ ದರ್ಶಿ ಹಾಯೇನ. ಓಯ್ ಸೊ ನೋಡಿದ್ರಲ್ಲ, ನೀರಂತೂ ಇಲ್ಲ. ಒಂದು ಸ್ವಲ್ಪ ನೀರಿತ್ತು, ಆಟ ಆಡ್ದು, ಆದರೆ ನೀರೆಲ್ಲ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ. ಸೊ ನೀವೆಲ್ಲನ ಈ ಕಡೆ ಬಂದರೆ ಯಾವುದೇ ಪಬ್ಲಿಕ್ ಪ್ಲೇಸ್ ಆಗಿದ್ರಿ ಒಂದು ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡಿ. ಸೊ ಇಲ್ಲಂದರೆ ಅಲ್ಲಿ ಮಕ್ಕಳದು ಸ್ಟಫ್ ಎಲ್ಲ ಎಸಿಬೇಡಿ, ಆಯಿತಾ? ಸೊ ತುಂಬ ಹೈಜೀನ್ ಅನಿಸ್ಲಿಲ್ಲ, ಬಟ್ ಸ್ಟಿಲ್ ಒಂದು ಸ್ವಲ್ಪ ಸ್ನಾನ ಮಾಡುವ ಸೈಡಲ್ಲಿ. ಓಕೆ, ಸೊ ಇವಾಗ ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ, ಬನ್ನಿ. ಸೊ ಫೈನಲಿ ಫ್ರೆಂಡ್ಸ್, ಫಾರ್ಮಲ್ ಡ್ರೆಸ್ಸಲ್ಲಿ ಟ್ರೆಡಿಷನ್ ಡ್ರೆಸ್ಸಲ್ಲಿ ರೆಡಿ ಅಂತ ಆಗಿದಾಯಿತು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಾಯ ದರ್ಶನ ಮಾಡಿಕೊಂಡು ಬರೋಣ, ಬನ್ನಿ. ನೀವು ನಮ್ಮ ಜೊತೆ ರಾಯ ದರ್ಶನ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ, ಬನ್ನಿ ರಾಯ ದರ್ಶನಕ್ಕೆ. ನಾಮಗಳು ಹಾಕ್ಸ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀರಿ. ದೇವರು ನಮ್ಮದು ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಅಲ್ಲ ಮುಂದೆ ಹೇಗಿದೆ ಮಂತ್ರಾಲಯ? ಚೆನ್ನಾಗಿದೆ.
ನಾವು ಈಗ ರಾಯರ ದೇವಸ್ಥಾನ ಸನ್ನಿಧಿಲಿದ್ದೀವಿ. ಅದು ಬಂದು ದೇವಸ್ಥಾನ. ಸೊ ಹೋಗಿ ದೇವರ ಆಶೀರ್ವಾದ ಪಡ್ಕೊಂಡು ಬರೋಣ ಬನ್ನಿ. ಸೊ ದೇವ್ರ ದರ್ಶನ ಎಲ್ಲ ಆಯಿತು. ಸೊ ಹೊರಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ. ಸೊ ದೇವ್ರನ್ನ ಚೆನ್ನಾಗಿ ಕೈ ಮುಟ್ಕೊಂಡು ಬಂದೆ. ಸೊ ಆಲ್ಮೋಸ್ಟ್ ಟೈಮ್ ಬಂತು 9:30. ಸೊ ಇವತ್ತು ಇಲ್ಲಿ ಊಟ ಇಲ್ಲ. ಇದೊಂದಿಗೆ ಊಟ ಯಾಕಿಲ್ಲ? ಇದು ಏಕಾದಶಿ ಅಂತೆ. ಸೊ ಊಟ ಇಲ್ಲ. ಸೊ ಅದಕ್ಕೆ ನಾವು ಆಚೆ ಊಟ ಮಾಡಿಕೊಂಡು ಸೀದಾ ರೂಮ್ಗೆ ಮಲ್ಕೊಂಡು ಸೊ ಬೆಳಗ್ಗೆ ವಿಲ್ ಪ್ಲಾನ್ ಸಮಥಿಂಗ್. ಓಕೆ ಚಲೋ. ಡೇ 1 ಇನ್ ಮಂತ್ರಾಲಯ ಡನ್. ನಾಳೆ ಯಾವ ಪ್ಲೇಸಸ್ ಕವರ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಗುಡ್ ನೈಟ್ ಫಾರ್ ನಾವ್. ರೈಟ್ ಕೇಳಪ್ಪಿ. ಗುಡ್ ಮಾರ್ನಿಂಗ್. ಎಲ್ಲರೂ ಒಂದ್ಸತಿ ಮಂತ್ರಾಲಯಕ್ಕೆ ಬಂದು ಒಂದ್ಸತಿ ವಿಸಿಟ್ ಕೊಡಿ. ಇಲ್ಲಿ ಒಂಥರ ಮನಸ್ಸಿಗೆ ಒಂದು ಸಮಾಧಾನ ಆಗುತ್ತೆ. ನೀವೆಷ್ಟೇ ಒಂದು ಜಂಜಾಟಗಳಿದ್ರು ಫ್ಯಾಮಿಲಿಗೆ ಒಂದು 5 ನಿಮಿಷ ಟೈಮ್ ಕೊಡಿ. ಅದ್ರ ಜೊತೆಗೆ ನಮ್ಮ ಅಣ್ಣವ್ರದ್ದು ಒಂದು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮಾಡಿ. ನನ್ನ ಕತೆ ನಿಮ್ಮ ಜೊತೆ ಸೂಪರ್. ಥ್ಯಾಂಕ್ ಯು ಅಪ್ಪಿ, ಥ್ಯಾಂಕ್ ಯು. ಸೊ ನಮಸ್ಕಾರ ವೀಕ್ಷಕರೇ. ಡೇ 2 ಇನ್ ಮಂತ್ರಾಲಯ. ಸೊ ಇವತ್ತು ಬ್ಯಾಂಗ್ಳೂರ್ಗೆ ರಿಟರ್ನ್. ಸೊ ಆನ್ ದ ವೇ ಒಂದು 4-5 ಪ್ಲೇಸಸ್ ಇದೆ. ನಾನು ಏನು ಡೀಟೇಲ್ಸ್ ವಿಡಿಯೋ ಮಾಡಲ್ಲ. ಸೊ ಒಂದು ಜಲಕ್ ಹಾಕ್ತೀನಿ, ನೀವು ನೋಡ್ಕೋಬಹುದು ಆಯ್ತಾ. ಸೊ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೆ ಅಂತ ಹೇಳ್ತಾ, ಓಕೆ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆಯ್ತಾ. ಸೊ ಮಂತ್ರಾಲಯದ್ದು ನಾನು ಏನೇನು ಪ್ಲೇಸ್ ಹೋಗ್ತೀನಿ ಅದೊಂದು ಜಲಕ್ ಹಾಕ್ತೀನಿ. ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆಯ್ತಾ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿಗಂಟ ಬಾಯ್. ಸೊ ನೀವು ಈ ವಿಡಿಯೋನ ಎಂಜಾಯ್ ಮಾಡಿ. ಚಲೋ ಬಾಯ್.
ದಿನ ಬರ್ಲಿಲ್ಲ